ಅಕ್ಕಿಯಲ್ಲಿ ಹುಳುನೋ ಅಥವಾ ಹುಳದಲ್ಲಿ ಅಕ್ಕಿಯೋ ಒಂದು ತಿಳಿಯದೆ ಅದನ್ನೇ ತಿನ್ನುತ್ತಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳು. ತಾಲೂಕಿನಲ್ಲಿ ನಡೀತಾ ಇರುವ ಬ್ರಹ್ಮಾಂಡ ಭ್ರಷ್ಟಾಚಾರಗಳಲ್ಲಿ ಇದು ಬರೀ ಟ್ರಯಲ್ ಮಾತ್ರ. ಚನ್ನಗಿರಿ ತಾಲೂಕಿನ 2ನೇ ದೊಡ್ಡ ಹೋಬಳಿಯಾದ ಸಂತೆಬೆನ್ನೂರು ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಹೇಳುವವರಿಲ್ಲದೆ ಕೇಳುವವರಿಲ್ಲದೆ ಅಲ್ಲಿನ ವಾರ್ಡನ್ ಶ್ರೀನಿವಾಸ್ ಆಡಿದ್ದೆ ಆಟ ಮಾಡಿದ್ದೆ ಊಟ ಎನ್ನುವಂತಾಗಿದೆ. ಕಳೆದ ವರ್ಷವಷ್ಟೇ ಉದ್ಘಾಟನೆಗೊಂಡಿರುವ ಈ ಹಾಸ್ಟೆಲ್ಗೆ ಶ್ರೀನಿವಾಸ್ ಅವರು ಯಾವ ರೀತಿ ವ್ಯವಸ್ಥೆ ನಡೆಸುತ್ತಿದ್ದಾರೆ ಎಂದ್ರೆ ಅಕ್ಕಿ, ರವೆ, ಬೇಳೆ ಯಾವುದೇ ಡಬ್ಬಿ ತೆಗೆದ್ರೂ ಬರೀ ಹುಳುಗಳದ್ದೇ ದರ್ಬಾರ್ ಆಗಿದೆ. ಚನ್ನಗಿರಿ ತಾಲೂಕಿನ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ವಾರ್ಡನ್ಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅವರದ್ದೇ ದರ್ಬಾರ್ ಕಣ್ಮುಚ್ಚಿ ಕುಳಿತ ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕೂಡ್ರಂತೆ ನಡೆಸ್ತಾ ಇದ್ದಾರೆ. ಮಾನ್ಯ ಶಾಸಕರೇ, ಸರ್ಕಾರಿ ಹಾಸ್ಟೆಲ್ಗಳತ್ತ ಗಮನ ಹರಿಸಿ ಬಡ ಮಕ್ಕಳ ಪಾಲಿಗೆ ನೀವುಗಳು ದೇವರಾಗಿ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚನ್ನಗಿರಿ. ಫಸ್ಟ್ ಸಂತು ಆಮೇಲೆ ಲಿಂಗರಾಜ್. ಫೋನ್ ಮಾಡ್ತೀನಿ. ಕೆಳಗಡೆ ರೀ. ಇದು ತರಕಾರಿ, ಇದು ಹಸಂದಕಾಳು ಸಾರು. 41 ಜನ ಮಕ್ಕಳು ಊಟ ಮಾಡೋ ಅಂಥ ಸಾಂಬಾರು. ಬಟ್ ಮಾತ್ರ ಯಾವುದೇ ತರಕಾರಿ ಇಲ್ಲ. ಬಟ್ ಡೈಲಿ ಸ್ಟಾಕ್ ಬರುತ್ತಾ? ತಿಂಗಳಿಗೆ ಒಂದ್ಸರಿ. ಆ ಇಡ್ಲಿ, ರವೆ, ಅಕ್ಕಿ ಎಲ್ಲ ಹುಳಾಗಿದ್ದಾವಲ್ಲ ಹಂಗೇನಾ? ಯಾವಾಗ ಇಡ್ಲಿ ರವೆ ಹೆಂಗೆ ಕ್ಲೀನ್ ಮಾಡ್ತಾರೆ? ಅಲ್ಲ, ಎಷ್ಟು ಬೇಕಷ್ಟು ತರ್ಸ್ಕೊಂತೀರ? ಇನ್ನು ಸುಮ್ಮನೆ ಒಂದು ಅಂದಾಜಿ ತರ್ಸಿ ಹಾಕ್ಸ್ಕೊಂತೀರ? ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ತರ್ಸಿ. ಮತ್ತು ಅದು ಉಳಿದಿರೋದು ಅದು ಇಡ್ಲಿ ರವೆಗೆ